Aster DM Healthcare launches Precision Oncology, offering data-driven, personalized cancer care. Aster launches Precision Oncology clinics in Bangalore, revolutionizing cancer care with advanced software-driven patient management. AI-powered cancer care harnessing advanced data analysis for early detection, prevention, and better outcomes. Global collaboration for cancer research. Aster Cancer Grid partners with leading pharma, biotech and research institutions to drive innovation and share knowledge worldwide. ಆಸ್ಟರ್ ಡಿಎಂ ಹೆಲ್ತ್ಕೇರ್ ನಿಖರವಾದ ಆಂಕೋಲಾಜಿಯನ್ನು ಪ್ರಾರಂಭಿಸುತ್ತಿದೆ. ಡೇಟಾ ಚಾಲಿತ, ವೈಯಕ್ತಿಕಗೊಳಿಸಿದ ಕ್ಯಾನ್ಸರ್ ಆರೈಕೆಯನ್ನು ನೀಡುತ್ತದೆ. ಆಸ್ಟರ್ ಬೆಂಗಳೂರಿನಲ್ಲಿ ನಿಖರವಾದ ಆಂಕೋಲಾಜಿ ಚಿಕಿತ್ಸಾಲಯಗಳನ್ನು ಪ್ರಾರಂಭಿಸಿದೆ. ಸುಧಾರಿತ ಸಾಫ್ಟ್ವೇರ್ ಚಾಲಿತ ರೋಗಿಯ ನಿರ್ವಹಣೆಯೊಂದಿಗೆ ಕ್ಯಾನ್ಸರ್ ಆರೈಕೆಯನ್ನು ಕ್ರಾಂತಿಗೊಳಿಸುತ್ತಿದೆ. ಆರಂಭಿಕ ಪತ್ತೆ ತಡೆಗಟ್ಟುವಿಕೆ ಮತ್ತು ಉತ್ತಮ ಫಲಿತಾಂಶಗಳಿಗಾಗಿ ಎಐ ಚಾಲಿತ ಕ್ಯಾನ್ಸರ್ ಕೇರ್ ಸುಧಾರಿತ ಡೇಟಾ ವಿಶ್ಲೇಷಣೆಯನ್ನು ಬಳಸಿಕೊಳ್ಳುವುದು. ಆಸ್ಟರ್ ಕ್ಯಾನ್ಸರ್ ಗ್ರಿಡ್ ಪ್ರಮುಖ ಫಾರ್ಮಾ, ಬಯೋಟೆಕ್ ಮತ್ತು ಸಂಶೋಧನಾ ಸಂಸ್ಥೆಗಳೊಂದಿಗೆ ಪಾಲುದಾರರು ನಾವೀನ್ಯತೆಯನ್ನು ಹೆಚ್ಚಿಸಲು ಮತ್ತು ಪ್ರಪಂಚದಾದ್ಯಂತ ಜ್ಞಾನವನ್ನು ಹಂಚಿಕೊಳ್ಳಲು ಕ್ಯಾನ್ಸರ್ ಸಂಶೋಧನೆಗಾಗಿ ಜಾಗತಿಕ ಸಹಯೋಗ. ನಿಮಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು ಬಂದಿದ್ದಕ್ಕೆ. ಈಗ ನಮಗೆ ತಿಳಿದಂಗೆ ಕ್ಯಾನ್ಸರ್ ಅನ್ನೋದು ಜನ ಮಾರಣಾಂತಿಕ ರೋಗ ಅನ್ಕೊಂತಾರೆ, ಬಟ್ ಈಗ ಆಗಲ್ಲ. ಡಯಾಬಿಟಿಸು, ಕಿಡ್ನಿ ಪ್ರಾಬ್ಲಮು, ಹಾರ್ಟ್ ಪ್ರಾಬ್ಲಮ್ಗಿಂತ ಕ್ಯಾನ್ಸರ್ ಈಗ ಕ್ಯೂರಬಲ್ಲು. ಆದರೆ ಇದಕ್ಕೆ ಕಂಪ್ಲೀಟ್ ಕ್ಯಾನ್ಸರ್ ಕೇರ್ ಅಂದರೆ ಈಗ ಎಲ್ಲ ಇಂಟರ್ನ್ಯಾಷನಲ್ ತಂತ್ರಜ್ಞಾನ ನಮ್ಮ ಇಂಡಿಯಾದೊಳಗಡೆ ಅವೈಲೇಬಲ್ ಇದೆ. ಸೊ ನಮ್ಮ ಆಸ್ಟರ್ ಸಂಸ್ಥೆ ಈಗ ನಿಮಗೆ ತಿಳಿದಿರೋ ಹಾಗೆ ಈಗ ಇಂಡಿಯಾದಲ್ಲಿ 2ನೇ ಹೆಚ್ಚು ಸಂಸ್ಥೆ ಆಗ್ತಾ ಇದೆ. ಇದ್ರೊಳಗಡೆ ಈಗ ಏನಾಗಿದೆ ಇವತ್ತು ಅಂದ್ರೆ ನಾವು ಆಸ್ಟರ್ ಕ್ಯಾನ್ಸರ್ ಗ್ರಿಡ್ ಅಂತ ಎಲ್ಲ ಆಸ್ಟರ್ ಸಂಸ್ಥೆ ಇಂಡಿಯಾದಲ್ಲಿರೋದನ್ನ ನೆಟ್ವರ್ಕ್ ಮಾಡಿಬಿಟ್ಟು ಕ್ಯಾನ್ಸರ್ ಒಂದು ಕಾಮನ್ ಪ್ರೋಟೋಕಾಲ್ ಇವತ್ತು ಲಾಂಚ್ ಮಾಡಿದೀವಿ. ಈಗ ಮೊದಲಾದ್ರೆ ಏನಾಗ್ತಿತ್ತು, ಕ್ಯಾನ್ಸರ್ ಕೀಮೋ ಕೊಡೋದು ಒಂದೇ, ಕಾರ್ಪೆಟ್ ಬ್ರಾಂಬಿಂಗ್ ಅಂತ ಹೇಳ್ತಾ ಇದ್ವಿ. ಈಗ ಆ ಥರ ಇಲ್ಲ. ಈಗೆಲ್ಲ ಪ್ರಿಸಿಷನ್ ಅಂದ್ರೆ ಟಾರ್ಗೆಟ್ ಮಾಡಿ ಮಾಡೋದು. ಅದಕ್ಕೆ ಆಸ್ಟರ್ ಪ್ರಿಸಿಷನ್ ಕ್ಲಿನಿಕ್ ಅಂತ ನಮ್ಮ ಅಮೆರಿಕ ಸಂಸ್ಥೆ, ಯುರೋಪ್ ಸಂಸ್ಥೆ ಜೊತೆ ಕೊಲಾಬ್ರೇಷನ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. 3ನೇದು ನಮ್ದು ಎಲ್ಲ ಆಸ್ಟರ್ ಸಂಸ್ಥೆನ ನಾವು ನಮ್ಮ ಆಂಕೋ ಕಲೆಕ್ಟ್ ಅಂತ ನೆಟ್ವರ್ಕ್ ಮಾಡಿಬಿಟ್ಟು ಕಾಮನ್ ಡೇಟಾ ಬೇಸ್, ಈಗ ಈ ತರ ಕ್ಯಾನ್ಸರ್ ಇದ್ರೆ ಈ ತರ ಟ್ರೀಟ್ಮೆಂಟ್ ಕೊಟ್ರೆ ಎಷ್ಟು ಕ್ಯೂರು ಆ ತರ ಅಂತ. ಸೊ ಇವತ್ತು ಇದನ್ನೆಲ್ಲ ಸಂಸ್ಥೆನ ಲಾಂಚ್ ಮಾಡ್ತಾ ಇದ್ದೀವಿ. ನಮ್ಮ ಚೇರ್ಮನ್ ಸರ್ ಡಾಕ್ಟರ್ ಆಜಾದ್ ಮೂಪನ್ ಸರ್, ಡಾಕ್ಟರ್ ಝೇಬಾ ಇದಕ್ಕೆ ಫುಲ್ ಸಪೋರ್ಟ್ ಮಾಡಿ ಇದಕ್ಕೆ ಬೆಸ್ಟ್ ತಂತ್ರಜ್ಞಾನ ಎಲ್ಲ ತಂದು ಈಗ ಅಷ್ಟೇನು ಮಾಡಿದೀವಿ. ಸುಮಾರು 100 ಕ್ಯಾನ್ಸರ್ ತಜ್ಞರು ಜಾಯ್ನ್ ಆಗಿ ಇದೊಂದು ಮಾಡಿದೀವಿ. Very proud today with the launch of the Aster Cancer Grid, the Precision Clinic and Onco Collect. This is a huge milestone for cancer care in India. We are changing the complete landscape with the guidance of Dr. Som, the entire team over here, and a robust set of clinicians. We are giving hope back to cancer patients. There was a time during which, like Dr. Som said, cancer used to be a death sentence. That is not the case anymore. Cancer can be a chapter in your life, but not your whole story. It is a word, not a sentence anymore. We are very, very proud because we have gotten collaborations. We are partnering with the best minds, not only in India, but in the entire world, from the West, from the US, from Europe. And we're bringing together like-minded people who are very aligned in our mission and vision to bring accessible, affordable, quality and cutting-edge cancer care to our people in India. Thank you. ಎಲ್ಲರಿಗೂ ನಮಸ್ಕಾರ. ಈಗ ನಹಿ ಜ್ಞಾನೇನ ಸದೃಶಂ ಅಂದರೆ ಜ್ಞಾನಕ್ಕಿಂತ ಮಿಗಿಲಾದದ್ದಿಲ್ಲ ಅಂತ ಇದೆ ಒಂದು ಮಾತು. ಅಂದರೆ ಜ್ಞಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜ್ಞಾನದ ಜೊತೆಗೆ ಕೊಲಾಬರೇಷನ್ ಅಂದರೆ ಸಹಕರಿಸೋದು ಮುಖ್ಯ. ನಾನು ಒಬ್ಬನೇ ಎಲ್ಲ ಮಾಡ್ತೀನಿ ಅನ್ನೋ ವರ್ಲ್ಡ್ ಅಲ್ಲ ಈಗ. ಹಾಗಾಗಿ ಸಹಕಾರ ಬೇಕು, ಎಲ್ಲರ ಕೊಲಾಬರೇಷನ್ ಬೇಕು. ಹಾಗಾಗಿ ಈಗ ನಾವು ಆಸ್ಟರ್ ಕ್ಯಾನ್ಸರ್ ಕಾನ್ಕ್ಲೇವಲ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ 2 things. ಒನ್ ಇಸ್ ನಾಲೆಡ್ಜ್, ಅನದರ್ ಇಸ್ ಕೊಲಾಬರೇಷನ್. ಹಾಗೆ ಡಾಕ್ಟರ್ ಝಬಾ ಮುಫನ್ ಮತ್ತು ಡಾಕ್ಟರ್ ಸೋಮಶೇಖರ್ ಅವರು ಹೇಳಿದಾಗೆ ಇದೊಂದು ಯುನೀಕ್ ಕಾನ್ಫಿಗರೇಷನ್ ಅಂತ ಹೇಳ್ಬೋದು, ವೇರ್ ನಾಲೆಡ್ಜ್ ಮೀಟ್ಸ್ ಕೊಲಾಬರೇಷನ್. ವಿತ್ ದಟ್ ವಿ ಕ್ಯಾನ್ ಅಚೀವ್ ಎ ಲಾಟ್. ಅದರಿಂದ ನಾವು ತುಂಬ ಸಾಧನೆಗಳನ್ನು ಮಾಡ್ಬೋದು. ಹಾಗಾಗಿ ಜ್ಞಾನವೂ ಮುಖ್ಯ ಮತ್ತು ಸಹಕಾರವೂ ಮುಖ್ಯ. ಅದನ್ನು ನಾವು ಈ ಆಸ್ಟರ್ ಕ್ಯಾನ್ಸರ್ ಕಾನ್ಕ್ಲೇವಲ್ಲಿ ಇವತ್ತು ಇನಾಗ್ರೇಟ್ ಮಾಡಿದ್ದೇವೆ. ಹಾಗೂ ಇದು ಕ್ಯಾನ್ಸರ್ ರೋಗಿಗಳಲ್ಲಿ ಒಂದು ಉತ್ತಮ ಫಲಿತಾಂಶ ಕೊಡೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.